ಆಹಾರ ಅರಸಿ ಬಂದಂತಹ ಚಿರತೆ ಬಾವಿಗೆ ಬಿದ್ದು ಪರದಾಡಿರುವಂತಹ ಘಟನೆಯೊಂದು ಸಂಭವಿಸಿದೆ. ಚನ್ನಪಟ್ಟಣ ತಾಲೂಕಿನ ಸಿಂಗರಾಜಿಪುರ ಗ್ರಾಮದಲ್ಲಿ ಕಂಡುಬಂದಂತಹ ಘಟನೆ. ರೈತ ಪುಟ್ಟಸ್ವಾಮಿ ಎಂಬುವರ ಜಮೀನಿನಲ್ಲಿ ಬಾವಿ ಇದೆ. ತೆಂಗಿನ ಕಲ್ಲು ಅರಣ್ಯ ಪ್ರದೇಶದಿಂದ ಬಂದು ನಾಯಿ ಇರಬಹುದು, ಕೋಳಿ ಇರಬಹುದು, ಅದರ ಮೇಲೆ ದಾಳಿ ನಡೆಸೋದಕ್ಕೆ ಚಿರತೆ ಅವಣಿಸ್ತಾ ಇತ್ತು. ತಡರಾತ್ರಿ ಇದೇ ರೀತಿ ಕೋಳಿ ಬೇಟೆಯಾಡಲು ಬಂದಂತಹ ಹೊತ್ತಲ್ಲಿ 3 ವರ್ಷದ ಗಂಡು ಚಿರತೆ ಬಾವಿಗೆ ಬಿದ್ದುಬಿಟ್ಟಿದೆ. ಸ್ಥಳಕ್ಕಿದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಕಾರ್ಯಾಚರಣೆಯನ್ನ ಆರಂಭ ಮಾಡಲಿಕ್ಕೆ ಸಿದ್ಧತೆಯನ್ನು ಕೂಡ ನಡೆಸಲಾಗಿದೆ. ಅರವಳಿಕೆ ಮದ್ದನ್ನ ಕೊಟ್ಟು ಆನಂತರದಲ್ಲಿ ಸೇಫ್ ಆಗಿ ಚಿರತೆಯನ್ನ ಮೇಲೆತ್ತಬೇಕು ಅನ್ನುವಂತಹ ಪ್ಲಾನ್ ಅನ್ನ ಸಿಬ್ಬಂದಿಗಳು ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ವಿನಯ್, ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಇನ್ನು ಕೂಡ ಚಿರತೆನ ಲಿಫ್ಟ್ ಮಾಡ್ಲಿಕ್ಕೆ ಆಗಿಲ್ವಾ? ದಿವ್ಯ, ಆಹಾರ ಅರಸಿ ಬಂದಂತ ಚಿರತೆ ಒಂದು ಬಾವಿಯಲ್ಲಿ ಸಿಲುಕಿ ನರಳಾಟ ನಡೆಸುವಂತ ಒಂದು ಘಟನೆ ಚನ್ನಪಟ್ಟಣ ತಾಲೂಕಿನ ಸಿಂಗರಾಜಿಪುರ ಗ್ರಾಮದಲ್ಲಿ ನಡೆದಿದೆ. ಸುಮಾರು 3 ವರ್ಷದ ಗಂಡು ಚಿರತೆ ಗ್ರಾಮದ ರೈತ ಪುಟ್ಟಸ್ವಾಮಿ ಎಂಬುವರ ಒಂದು ಜಮೀನಿನಲ್ಲಿರುವಂತ ಸುಮಾರು 40 ಅಡಿ ಬಾವಿಯಲ್ಲಿ ಸಿಲುಕಿದೆ. ಈಗಾಗಲೇ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಬನ್ನೇರುಘಟ್ಟದ ಒಂದು ಪ್ರಾಣಿ ರೆಸ್ಕ್ಯೂ ಟೀಮ್ ಏನಿದೆ ಆ ಒಂದು ಕರೆಸ್ಕೊಂಡು ಕಾರ್ಯಾಚರಣೆಯನ್ನ ನಡೆಸಿ ಯಶಸ್ವಿಯಾಗಿ ಮೇಲೆತ್ತು ಕೂಡ ಮುಂದಾಗಿರುವಂತದ್ದು. ಸಾಕಷ್ಟು ಸುತ್ತಮುತ್ತ ನಾಯಿಗಳ ಮೇಲೆ ದಾಳಿ. ಥ್ಯಾಂಕ್ ಯು ವಿನಯ್, ನಮ್ಮೆಲ್ಲ ಮಾಹಿತಿ.